ಅಂಬೇಡ್ಕರ್ಗೆ ಅಮಿತ್ ಶಾ ನಿಂದನೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನಾಳೆ ಹುಬ್ಬಳ್ಳಿ ಧಾರವಾಡವನ್ನ ಬಂದ್ ಮಾಡ್ತಾ ಇದ್ದು ಹುಬ್ಬಳ್ಳಿ ಧಾರವಾಡ ನಗರ ಪ್ರದೇಶದ ಶಾಲೆಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಜೆ ಘೋಷಣೆ ಮಾಡಿದ ಶಾಲಾ ಆಡಳಿತ ಮಂಡಳಿಗಳು ಶನಿವಾರ ಭಾನುವಾರ ತರಗತಿಯನ್ನು ನಡೆಸಲು ಬಿಇಒ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಬಂದ್ಗೆ ಕರೆ ನೀಡಿರುವ ದಲಿತ ಪರ ಸಂಘಟನೆಗಳು ಈ ಹಿನ್ನೆಲೆ ನಗರ ಪ್ರದೇಶದ ಶಾಲೆಗಳಿಗೆ ರಜೆ ನೀಡಲು ವಾಟ್ಸ್ಆಪ್ ಸಂದೇಶ ಹಾಕಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಶಾಲೆಗಳಿಂದ ರಜೆ ಘೋಷಣೆ ಮಾಡಿರುವ ಶಾಲಾ ಆಡಳಿತ ಮಂಡಳಿಗಳು ಶನಿವಾರ ಹಾಗೂ ಭಾನುವಾರ ಹೆಚ್ಚುವರಿ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ. ಬೀದರ್ನಲ್ಲಿ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿನ್ ತಂಗಿದ್ದ ಎನ್ನಲಾದ ಹೋಟೆಲ್ಗೆ ಸಿಐಡಿ ಭೇಟಿ ನೀಡಿದ್ದಾರೆ. ಬೀದರ್ನಲ್ಲಿ ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಈಗ ಸಚಿನ್ ತಂಗಿದ್ದ ಎನ್ನಲಾದ ಹೋಟೆಲ್ಗೆ ಸಿಐಡಿ ಭೇಟಿ ನೀಡಿದ್ದು ಬೀದರ್ನ ಶಿವನಗರದ ಲಕ್ಷ್ಮಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಈಗಾಗಲೇ ಸಿಐಡಿ ಟೀಮ್ ಪರಿಶೀಲನೆಯನ್ನ ನಡೆಸ್ತಾ ಇದ್ದು ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಶೀಲ್ದಾರ್ ನೇತೃತ್ವದ ತಂಡದಿಂದ ಪರಿಶೀಲನೆಯನ್ನ ನಡೆಸಲಾಗಿದೆ. ಹೋಟೆಲ್ನಲ್ಲಿ ಸಚಿನ್ ಚಲನವಲನದ ದೃಶ್ಯಕ್ಕಾಗಿ ಸಿಐಡಿ ಹುಡುಕಾಟವನ್ನ ನಡೆಸಿದ್ದು ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ರಿಕವರಿಗಾಗಿ ಬೆಂಗಳೂರಿಗೆ ರವಾನೆ ಮಾಡುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ ಈಗಾಗಲೇ ತೀವ್ರ ಚುರುಕನ್ನ ಪಡೆದುಕೊಂಡಿದ್ದು ಸಿಐಡಿ ಟೀಮ್ ಅಂದ್ರೆ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೂ ಮುನ್ನ ತಂಗಿದ್ದಂತಹ ಹೋಟೆಲ್ಗೆ ಭೇಟಿ ನೀಡಿ ತನಿಖೆಯನ್ನ ನಡೆಸ್ತಾ ಇದೆ.